ವೀಕ್ಷಕರಿ, ಅದು 2024 ಆಗಸ್ಟ್ 13ನೇ ತಾರೀಕು ಮುಸಾಫರ್ಪುರದ ನಿವಾಸಿಯಾದಂಥ ಜಯಪ್ರಕಾಶ್ ಎಂಬಾತವತ್ತು ಸಂಜೆ 7 ಗಂಟೆ ಆಸುಪಾಸಲ್ಲಿ ತನ್ನ ಅತ್ತಿಗೆಗೆ ತಾನೊಬ್ಬ ಸ್ನೇಹಿತನನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಹೊರಟಿದ್ದ. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಆತ ಮತ್ತೆ ವಾಪಸ್ ಬರಲೇ ಇಲ್ಲ. ಆದ್ರೆ ಈ ರೀತಿ ಮನೆಯಿಂದ ಹೊರಟಂತ ಜಯಪ್ರಕಾಶ್ ಮತ್ತೆ ಯಾವತ್ತೂ ಕೂಡ ಹಿಂದಿರುಗಿ ಬರಲೇ ಇಲ್ಲ. ಅವತ್ತು ಅವನ ನಂಬರ್ಗೆ ಪದೇ ಪದೇ ಕರೆ ಮಾಡಿದ್ರು ಕೂಡ ಅದಕ್ಕೆ ಉತ್ತರ ಸಿಗ್ಲಿಲ್ಲ. ರಾತ್ರಿ 10 ಗಂಟೆ ಆದ್ರೂ ಕೂಡ ಅವನು ಬಾರದೆ ಹೋದಾಗ ಅವರು ಬರೂರಾಜ್ ಪೊಲೀಸ್ ಸ್ಟೇಷನ್ಗೆ ತೆರಳಿ ಈ ಬಗ್ಗೆ ಒಂದು ದೂರನ್ನ ಸಲ್ಲಿಸ್ತಾರೆ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೋದವನು ಮತ್ತೆ ವಾಪಸ್ ಬರಲಿಲ್ಲ. ಇದರಿಂದ ನಮಗೆ ಭಯ ಆಗ್ತಿದೆ, ದಯವಿಟ್ಟು ನಮ್ಮ ಮಗನನ್ನ ಹುಡುಕೊಡಿ ಅಂತ ಅದರಲ್ಲಿ ಇತ್ತು. ಈ ವರದಿ ಬರೆದ ನಂತರ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಪೊಲೀಸ್ ಈ ಒಂದು ದೂರನ್ನ ಪಡೆದು ಅವನ ಹುಡುಕಾಟಕ್ಕೆ ಮುಂದಾಗ್ತಾರೆ. ಇದರ ಬೆಳಿಗ್ಗೆ ಅಂದ್ರೆ ಆಗಸ್ಟ್ 14ರ ಬೆಳಗಿನ ಜಾವ ಆ ಏರಿಯಾದ ಕಾಲೋನಿಯ 9ನೇ ಗಲ್ಲಿಯಲ್ಲಿ ಜನ ಎಂದಿನಂತೆ ಅವತ್ತು ಅವರವರ ಕೆಲಸಗಳಲ್ಲಿ ಬ್ಯುಸಿ ಇದ್ರು. ಈಗ ಅವ್ರಿಗೆ ಅಲ್ಲೊಂದ್ ಕಡೆ ಏನೋ ಒಂದು ವಸ್ತು ಅವ್ರ ಗಮನವನ್ನ ಸೆಳೆಯುತ್ತೆ. ಅದು ಒಂದು ಬಿಳಿ ಚೀಲ. ಅದು ಅಲ್ಲೊಂದ್ ಕಡೆ ಅನಾಥವಾಗಿ ಬಿದ್ದಿತ್ತು. ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಒಂದು ಸೂಟ್ ಕೇಸ್ ಇತ್ತು. ಈ ಒಂದು ಸೂಟ್ ಕೇಸನ್ನ ತೆರೆದಾಗ ಅದರಲ್ಲಿ ಕಂಡಂತ ಭೀಕರ ದೃಶ್ಯದಿಂದ ಅವರೆಲ್ಲರೂ ಕೂಡ ಹೌಹಾರಿದ್ರು. ಈ ಒಂದು ವಿಷಯವನ್ನು ಕೂಡಲೇ ಪೊಲೀಸರಿಗೆ ತಿಳಿಸಲಾಯಿತು. ಯಾರೋ ಆ ಸೂಟ್ ಕೇಸ್ ಇನ್ನಷ್ಟು ತೆಗೆದು ನೋಡಿದಾಗ ಅದರಲ್ಲಿ ವ್ಯಕ್ತಿಯ ದೇಹವನ್ನ ಕತ್ತರಿಸಿ ಜೋಡಿಸಲಾಗಿತ್ತು. ಈ ಒಂದು ದೇಹದಲ್ಲಿ ತಲೆನೇ ಇರಲಿಲ್ಲ, ಅದನ್ನ ಬೇರ್ಪಡಿಸಿದ್ರು. ಹಾಗೇನೆ ಕೈಗಳು ಕೂಡ ಕತ್ತರಿಸಲ್ಪಟ್ಟಿದ್ವು. ಕತ್ತರಿಸಿದಂತ ದೇಹದ ಬಿಡಿ ಭಾಗಗಳನ್ನ ಸೂಟ್ ಕೇಸ್ನಲ್ಲಿ ಇರಿಸಿ ಅದನ್ನ ಚೀಲಕ್ಕೆ ತುಂಬಿ ಇಲ್ಲಿ ತಂದು ಎಸ್ತು ಹೋಗಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು. ಹೀಗಾಗಿ ಆ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು. ಇದಾದ ನಂತರ ಸುತ್ತಮುತ್ತ ಇದ್ದಂತ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಈ ಒಂದು ಸುದ್ದಿಯನ್ನ ರವಾನಿಸಿ ಎಲ್ಲಾದ್ರೂ ಯಾರದಾದ್ರೂ ಮಿಸ್ಸಿಂಗ್ ದೂರು ದಾಖಲಾಗಿದೆ ಅಂತ ವಿಚಾರಣೆಯನ್ನ ಮಾಡಿದ್ರು. ಆಗ ಬರೂರಾಜ್ ಪೊಲೀಸ್ ಸ್ಟೇಷನ್ ನಲ್ಲಿ ಜಯಪ್ರಕಾಶ್ ಎಂಬ ವ್ಯಕ್ತಿಯ ಮಿಸ್ಸಿಂಗ್ ದೂರು ದಾಖಲಾದ ಬಗ್ಗೆ ಗೊತ್ತಾಯಿತು. ಆ ಒಂದು ದೂರನ್ನ ಕೊಟ್ಟಂತ ಪೋಷಕರನ್ನ ಕರೆಸಿ ಆ ದೇಹವನ್ನು ಗುರ್ತಿಸೋದಕ್ಕೆ ಹೇಳಿದಾಗ ಅದನ್ನ ನೋಡದಂತ ಅವರ ಜಂಘಾಬಲವೇ ಉಡುಗಿ ಹೋಗಿತ್ತು. ಯಾಕೆಂದ್ರೆ ಅದು ಅವರ ಮಗ ಜಯಪ್ರಕಾಶ್ದೇ ಆಗಿತ್ತು. ಅವ್ರ ಮಗನನ್ನ ಯಾರೋ ನಿರ್ದಾಕ್ಷಿಣ್ಯವಾಗಿ ಕೊಂದು ಕತ್ತರಿಸಾಕಿದ್ರು. ಈಗ ಅಲ್ಲಿ ಉಳಿದಂತ ಪ್ರಶ್ನೆ, ಅವನನ್ಯಾಕೆ ಈ ರೀತಿ ಕೊಂದು ಹಾಕಿದ್ರು ಹಾಗೂ ಈ ಒಂದು ಕೆಲಸವನ್ನ ಮಾಡಿದವರು ಯಾರು ಅನ್ನೋದು. ಈ ಬಗ್ಗೆ ಅವನ ತಾಯಿಯನ್ನ ವಿಚಾರಿಸಿದಾಗ ಆಕೆ ತಿಳಿಸಿದಂತ ಕೆಲವು ವಿಷಯಗಳು ಪೊಲೀಸರಿಗೆ ಸೋಜಿಗವನ್ನ ಉಂಟುಮಾಡಿದ್ವು. ಅವನ ತಾಯಿ ರಂಭಾದೇವಿ ಹೇಳಿದ್ದು ಈ ರೀತಿ ಇತ್ತು. ಜಯಪ್ರಕಾಶ್ ಅವರ ಕೊನೆ ಮಗ. ಅವನು ಇಂಜಿನಿಯರಿಂಗ್ ಅನ್ನ ಓದಿದ್ದ ಹಾಗೂ ಗೋವಾದಲ್ಲಿ ಉತ್ತಮ ಕೆಲಸದಲ್ಲೂ ಕೂಡ ಇದ್ದ. ಅವನಿಗೆ ಲಲಿತಾ ಎಂಬ ಯುವತಿಯ ಪರಿಚಯ ಇತ್ತು. ಶುರುವಿನಲ್ಲಿ ಬರೀ ಫೋನ್ ಕಾಲ್ನಲ್ಲಿ ಇದ್ದಂತ ಇವರ ಪರಿಚಯ ಬರ್ತಾ ಬರ್ತಾ ಗಾಢ ಸ್ನೇಹ ಸಲಿಗೆಗೆ ತಿರುಗ್ತು. 2021ರ ಹೊತ್ತಿಗೆ ಅವರಿಬ್ಬರು ಕೂಡ ಪರಸ್ಪರ ಪ್ರೀತಿಸಲು ಶುರು ಮಾಡ್ತಾರೆ. ಈ ಒಂದು ಸಮಯಕ್ಕಾಗ್ಲೇ ಅವರಿಬ್ಬರ ನಡುವೆ ದೈಹಿಕ ಸಂಬಂಧ ಕೂಡ ಶುರುವಾಗಿತ್ತು. ಮುಂದೆ ತನ್ನ BSc ಪದವಿಗಾಗಿ ಆಕೆ ಪಾಟ್ನಾಗೆ ಹೋಗಿದ್ಲು. ಅಲ್ಲೊಂದು ರೂಮನ್ನು ಪಡೆದು ಆಕೆ ಅಲ್ಲಿ ವಾಸ ಇರೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಆಕೆ ತನ್ನ ಪರೀಕ್ಷೆಯ ತಯಾರಿಯಲ್ಲಿ ಇದ್ಲು. ಈ ಕಡೆ ಗೋವಾದಲ್ಲಿ ಜಯಪ್ರಕಾಶ್ ಕೂಡ ಕೆಲಸವನ್ನ ಮಾಡ್ಕೊಂಡಿದ್ದ. ಇಬ್ರು ಕೂಡ ಬೇರೆ ಬೇರೆ ಊರುಗಳಲ್ಲಿ ಇದ್ರು. ಇವರಿಬ್ರು ದೂರ ಇದ್ರು ಕೂಡ ಫೋನ್ ಕಾಲ್ ಹಾಗೂ ವಿಡಿಯೋ ಕಾಲ್ನಲ್ಲಿ ಅವರ ನಂಟು ಮುಂದುವರೆದಿತ್ತು. ಒಂದೊಂದ್ಸಲ ಜಯಪ್ರಕಾಶ್ ರಜವನ್ನ ಹಾಕಿ ನೇರ ಅವಳನ್ನ ನೋಡೋಕೆ ಅಂತಾನೆ ಅವಳ ರೂಮ್ಗೆ ಬರ್ತಿದ್ದ. ಹಾಗೆ ಬಂದಾಗ್ಲೆಲ್ಲ ಅವಳ ಎಷ್ಟೋ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನ ಸೆರೆ ಹಿಡಿದು ಸಂಗ್ರಹಿಸಿ ಇಟ್ಕೊಳ್ತಿದ್ದ. ಅವನು ಪ್ರತಿ ತಿಂಗಳು ಕೂಡ ತನ್ನ ಗಳಿಕೆಯಲ್ಲಿ 5,000 ರೂಪಾಯಿಯನ್ನ ಅವಳಿಗೆ ಕೊಡ್ತಿದ್ದ. ಹೀಗಿದ್ದಾಗ ಇವರ ಲವ್ ಸ್ಟೋರಿ ಇವರಿಬ್ಬರ ಮನೆಯವ್ರಿಗೂ ಗೊತ್ತಾಗುತ್ತೆ. ಜಯಪ್ರಕಾಶ್ ತನ್ನ ಮನೆಯವರಿಗೆ ತಾನು ಅವಳನ್ನ ಲವ್ ಮಾಡ್ತಿರೋದಾಗಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ತಿಳಿಸಿದ್ದ. ಅವನು ಮನೆಯ ಕಿರಿಮಗಾಗಿದ್ರಿಂದ ಅವನ ಆಸೆಗೆ ಅವರ್ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ. ಅವನ ಆಸೆಗೆ ಅವರೆಲ್ಲರೂ ಕೂಡ ಸಮ್ಮತಿಸಿದ್ರು. ಈ ಕಡೆ ಲಲಿತಾ ಮನೆಯವರಿಗೂ ಈ ಒಂದು ವಿಷಯ ಗೊತ್ತಾದಾಗ ಅವರು ಕೂಡ ಆಕೆ ಮದುವೆಗೆ ಹೂ ಅಂತಾರೆ. ಅಂತೂ ಎರಡು ಮನೆಯವರಿಂದ ಈ ಒಂದು ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ತು. 2023ರಲ್ಲಿ ಒಂದ್ಸಲ ಲಲಿತಾ ಮನೆಯವರು ಮದುವೆ ಪ್ರಸ್ತಾಪ ಮಾಡುವಂತ ಸಲುವಾಗಿ ಜಯಪ್ರಕಾಶ್ ಅವರ ಮನೆಗೆ ಬಂದಿದ್ರು. ಆದ್ರೆ ಆಗ ಅವನ ಮನೆಯವರು ಮನೇಲಿರ್ಲಿಲ್ಲ. 2024ರ ಆಗಸ್ಟ್ ತಿಂಗಳಲ್ಲಿ ಲಲಿತಾ ತನ್ನ ಊರಿಗೆ ಬಂದಿದ್ಲು. ಜಯಪ್ರಕಾಶ್ ಕೂಡ ಮನೆಗೆ ಬಂದಿದ್ದ. ಅವನಿಗೆ ಫೋನ್ ಮಾಡದಂತ ಲಲಿತಾ ಬೇಗನೆ ಬರುವಂತೆ ತಿಳಿಸಿದ್ಲು. ಬಂದು ತನ್ನನ್ನ ಮೀಟ್ ಮಾಡುವಂತೆ ಆಕೆ ಹೇಳಿದ್ರಿಂದ ಜಯಪ್ರಕಾಶ್ ಅವತ್ತು ಲಘು ಬಗೆಯಿಂದ ಹೊರಟಿದ್ದ. ವೀಕ್ಷಕರಿ, ಅವತ್ತು ಆಗಸ್ಟ್ 13ನೇ ತಾರೀಕು ಈ ಜಯಪ್ರಕಾಶ್ ತನ್ನ ಅತ್ತಿಗೆಗೆ ತಾನು ಯಾವುದೋ ಕೆಲಸಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಹಾಗೂ ಮಾರ್ಕೆಟ್ಗೂ ಹೋಗ್ತಿದ್ದೀನಿ, ಬರುವಾಗ ಏನಾದರೂ ತರಕಾರಿಯನ್ನು ತರ್ತೀನಿ ಅಂತ ಹೇಳಿ ಹೊರಟಿದ್ದ. ಅವತ್ತು ಸಾಯಂಕಾಲ ಸುಮಾರು 7 ಗಂಟೆಯ ಮನೆಯಿಂದ ಹೊರಟವನು ಮತ್ತೆ ಬರ್ಲಿಲ್ಲ ಅಂತ ಅವನ ಅತ್ತಿಗೆ ಪೊಲೀಸರಿಗೆ ತಿಳಿಸಿದ್ರು. ಇದಾಗಿ ಮಾರನೇ ದಿನ ಆಗಸ್ಟ್ 14ರಂದು ಬೆಳ್ಳಂಬೆಳಿಗ್ಗೆ ಜಯಪ್ರಕಾಶ್ ಹೆಣವಾಗಿದ್ದ. ಆಸ್ಪತ್ರೆಯ ಶವಗಾರದಲ್ಲಿ ಅವನ ಶವವನ್ನ ಮೊದಲು ನೋಡಿ ಗುರ್ತು ಹಿಡಿದಿದ್ದೆ ಅವನ ಅಣ್ಣ ಹಾಗೂ ಅತ್ತಿಗೆ. ಆ ಒಂದು ದಿನದಲ್ಲಿ ಆದಂತ ವಿಲಕ್ಷಣ ಬೆಳವಣಿಗೆಯಾದ್ರೂ ಏನು, ಅವನ್ಯಾಕೆ ಕೊಲೆ ಆದ, ಕೊಲೆ ಮಾಡಿದವರು ಯಾರು ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಇದ್ವು. ಅವನ ಶವ ಸಿಕ್ಕ ಸ್ಥಳದ ಸುತ್ತ ಇದ್ದಂತ ಎಲ್ಲ ಮನೆಗಳಲ್ಲೂ ಕೂಡ ಪೊಲೀಸರು ಎಲ್ಲರ ಬಳಿ ವಿಚಾರಣೆಯನ್ನ ನಡೆಸಿದ್ರು. ಯಾರಿಂದಲೂ ಕೂಡ ಈ ಬಗ್ಗೆ ನಿಖರವಾದಂತ ಮಾಹಿತಿ ಸಿಗ್ಲಿಲ್ಲ. ಅಲ್ಲಿದ್ದಂತ ಅಷ್ಟು CCTVಗಳನ್ನ ಚೆಕ್ ಮಾಡಿದಾಗ ಆ ಬಗ್ಗೆ ಒಂದು ಸಣ್ಣ ಸುಳಿವು ಅವರಿಗೆ ಸಿಗುತ್ತೆ.
ಶವ ಸಿಕ್ಕಂತ ಸ್ಥಳದಿಂದ ಸುಮಾರು 100 ಮೀಟರ್ ದೂರ ಇದ್ದಂತ ಒಂದು ಸಿಸಿಟಿವಿಯಲ್ಲಿ ಆ ರಸ್ತೆ ಮೇಲೆ ಯಾರೋ ಒಂದು ತಳ್ಳು ಗಾಡಿಯನ್ನ ತುಂಬಾ ಅರ್ಜೆಂಟ್ ಆಗಿ ತಳ್ಕೊಂಡು ಹೋಗ್ತಿರುವಂತ ದೃಶ್ಯ ಸೆರೆಯಾಗಿತ್ತು. ಆದ್ರೆ ಅವರ ಮುಖ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಇವರು ಯಾರು ಅಂತ ಪೊಲೀಸರು ತನಿಖೆಯನ್ನ ಶುರು ಮಾಡ್ತಾರೆ. ಜೊತೆಯಲ್ಲಿ ಜಯಪ್ರಕಾಶ್ನ ಕಾಲ್ ಡೀಟೇಲ್ಸ್ ಕೂಡ ಚೆಕ್ ಮಾಡ್ತಾರೆ. ಹಾಗೆ ಮಾಡಿದಾಗ ಅವನು ಲಲಿತಾಗೆ ಹೆಚ್ಚು ಸಲ ಕರೆ ಮಾಡಿದ್ದು ಗೊತ್ತಾಗುತ್ತೆ. ಅವತ್ತು ಮನೆ ಬಿಟ್ಟು ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟಂತ ಜಯಪ್ರಕಾಶ್ ಯಾರೋ ಸ್ನೇಹಿತರು ಅಥವಾ ತನ್ನ ಪ್ರೇಯಸಿಯನ್ನ ಕಾಣೋದಕ್ಕೆ ಹೋಗಿರಬಹುದು. ಅವನು ಯಾರನ್ನ ಭೇಟಿಯಾಗೋದಕ್ಕೆ ಹೋಗಿದ್ನೋ ಅವರೇ ಇವನನ್ನ ಸಂಚ್ ಮಾಡಿ ಕೊಂದು ಹಾಕಿರಬಹುದು ಅಂತ ಪೊಲೀಸರು ಗೆಸ್ ಮಾಡ್ತಾರೆ. ಹಾಗಾದ್ರೆ ಆಕೆ ಈ ಲಲಿತಾಳೆ ಇರಬಹುದಾ ಅಂತ ಫೋನ್ ಡೀಟೇಲ್ಸ್ ನೋಡಿದಾಗ ಅವತ್ತು ಕೊನೆ ಸಲ ಜಯಪ್ರಕಾಶ್ ಅವಳಿಗೆ ಕರೆ ಮಾಡಿದಂತ ಸಂಗತಿ ಗೊತ್ತಾಯ್ತು. ಅವಳ ಫೋನ್ನ ಲೊಕೇಶನ್ ಕೂಡ ಅವತ್ತು ಆ ಒಂದು ಕಾಲೋನಿಯ ಬಳಿಯೇ ಬ್ಲಿಂಕ್ ಆಗಿತ್ತು. ಅವಳ ವಿಳಾಸವನ್ನು ಹುಡುಕಿ ಅಲ್ಲಿಗೆ ಹೋದಾಗ ಅವಳ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಅವರೆಲ್ಲ ಆಗ್ಲೇ ಅಲ್ಲಿಂದ ಪರಾರಿಯಾಗಿದ್ರು. ಅವಳ ಮೊಬೈಲ್ ಬ್ಲಿಂಕ್ ಆದಂತ ಸ್ಥಳದ ಬಳಿ ಹೋದಾಗ ಅದು ಯಾವುದೋ ಲಾಡ್ಜ್ ಹತ್ರ ಕರ್ಕೊಂಡು ಹೋಯ್ತು. ಅಲ್ಲಿ ಹೋದಾಗ ಅದರೊಳಗೆ ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ಅವನ ಹೆಸರು ರವೀಂದ್ರ ಕುಮಾರ್. ಅವನು ಈ ಲಲಿತಾಳ ಸಹೋದರ. ಅವನನ್ನ ಹಿಡಿದು ಈ ಬಗ್ಗೆ ಕೇಳಿದಾಗ ಆರಂಭದಲ್ಲಿ ಇದಕ್ಕೂ ತನಗೂ ಸಂಬಂಧನೇ ಇಲ್ಲ ಅಂತಾನೆ ಅವನು ಹೇಳಿದ್ದ. ಆದರೆ ಪೊಲೀಸ್ ಅವರ ಶೈಲಿಯಲ್ಲಿ ವಿಚಾರಣೆಯನ್ನ ಮಾಡಿದಾಗ ಅವನು ಇದ್ದಂತ ಅಸಲಿ ವಿಚಾರವನ್ನ ಬಾಯ್ಬಿಟ್ಟಿದ್ದ. ಜಯಪ್ರಕಾಶ್ನ ಹತ್ಯೆ ಹಿಂದಿದ್ದಂತ ಭಯಾನಕ ಹಿನ್ನೆಲೆಯನ್ನು ಅವನು ಅವ್ರ ಮುಂದೆ ವಿವರಿಸಿದ್ದ. ಆ ಒಂದು ವಿಷಯವನ್ನ ಕೇಳಿ ಪೊಲೀಸರ ಸಹಿತ ಇಡೀ ಆ ಏರಿಯಾದ ಜನರೇ ಬೆಚ್ಚಿ ಬಿದ್ದಿದ್ರು. ಜಯಪ್ರಕಾಶ್ ಹಾಗೂ ಲಲಿತಾ ಇಬ್ರು ಕೂಡ ಪ್ರೀತಿ ಮಾಡ್ತಾ ಇದ್ದೇನೋ ನಿಜ, ಆದ್ರೆ ಅದು ಎಲ್ಲರ ತರಹ ನಾರ್ಮಲ್ ಲವ್ ಸ್ಟೋರಿ ಆಗಿರ್ಲಿಲ್ಲ. ಅದರೊಳಗೆ ಸಾಕಷ್ಟು ಚಿತ್ರ ವಿಚಿತ್ರ ವಿಷಯಗಳು ಅಡಗಿದ್ವು. ಅವನು ಒಂದ್ಸಲ ಅವಳಿಗೆ ವಿಡಿಯೋ ಕಾಲ್ ಅನ್ನ ಮಾಡಿದ್ದ. ಆಗ ಅವಳು ಪಾಟ್ನಾದ ತನ್ನ ರೂಮ್ ನಲ್ಲಿ ಇದ್ಲು. ಆದ್ರೆ ಆ ಒಂದು ವಿಡಿಯೋ ಕರೆಯಲ್ಲಿ ಅವಳ ರೂಮಲ್ಲಿ ಬೇರೆ ಯಾರೋ ಯುವಕ ಇದ್ದದ್ದು ಅವನಿಗೆ ಕಾಣಿಸ್ದಾಗ ಅದು ಯಾರು ಅಂತ ಜಯಪ್ರಕಾಶ್ ಶಾಕ್ಗೆ ಒಳಗಾಗಿದ್ದ. ಅದ್ಯಾರು ಅಂತಾನೂ ಕೂಡ ಕೇಳಿದ್ದ. ಆದ್ರೆ ಲಲಿತಾ ಅದರ ಬಗ್ಗೆ ಹೇಳದೆ ಮೌನವನ್ನ ವಹಿಸಿದ್ಲು. ಇದರಿಂದ ಅವಳಿಗೂ ಅವನಿಗೂ ಆಗಾಗ ಗಲಾಟೆ ನಡೀತಾನೆ ಇತ್ತು. ಯಾವಾಗ ಜಯಪ್ರಕಾಶ್ನ ವರ್ತನೆ ಈ ರೀತಿ ಬದಲಾಯ್ತೋ ಆಗ ಬೇಸತ್ತಂತ ಲಲಿತಾ ಅವನ್ಗೆ ನಾವಿಬ್ರು ಇದನ್ನ ಇಲ್ಲಿಗೇನೆ ನಿಲ್ಸೋಣ, ಇದ್ಯಾಕೋ ಸರಿ ಕಾಣ್ತಿಲ್ಲ, ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ನಿಶ್ಚಿತವಾಗಿ ತಿಳಿಸಿದ್ಲು. ಆದ್ರೆ ಜಯಪ್ರಕಾಶ್ ಅವಳನ್ನ ಬಿಡೋದಿಕ್ಕೆ ತಯಾರಿರ್ಲಿಲ್ಲ. ಅವಳು ಅವನ ಹಾಗೂ ಅವನ ಪ್ರೀತಿಗೆ ನಿಷ್ಠೆಯಿಂದ ಇರಬೇಕು ಅನ್ನೋದು ಅವನ ಅಭಿಪ್ರಾಯ ಆಗಿತ್ತು. ಈ ಲಲಿತಾಗೆ ಯಾವಾಗ ಇವನ ಕಾಟ ಅತ್ಯಾಯ್ತು ಅಂತ ಅನಿಸ್ತೋ ಆಗ ಅವಳು ಅವನ ತಾಯಿ ರಂಭಾದೇವಿಗೆ ತಾನೇ ಕರೆ ಮಾಡಿ, ನಿಮ್ಮ ಮಗ ಸರಿ ಇಲ್ಲ, ನನ್ನ ಮತ್ತು ಅವನ ಮದುವೆ ಯಾವತ್ತೂ ಸಾಧ್ಯ ಇಲ್ಲ, ಅವನಿಗೆ ನನ್ನ ಸಹವಾಸಕ್ಕೆ ಬರೋದ್ ಬೇಡ ಅಂತ ಹೇಳಿಂತ ಎಚ್ಚರಿಕೆಯನ್ನ ಕೊಟ್ಟಿದ್ಲು. ಜಯಪ್ರಕಾಶ್ನ ಪೋಷಕರು ಅವನ ಮದುವೆಗೆ ಸಿದ್ಧತೆ ಮಾಡ್ಕೊಳ್ತಿದ್ರೆ ಮದುವೆ ಆಗ್ಬೇಕಾದಂತ ಹುಡುಗಿನೇ ಇಲ್ಲಿ ಈ ತರ ವ್ಯತಿರಿಕ್ತವಾಗಿ ಮಾತನಾಡಿದ್ದು ಅವ್ರಿಗೆ ಅಚ್ಚರಿಯಾಗಿತ್ತು. ಆಗ ಅವರು ಅವನಿಗೆ, ನೋಡು ಅವಳು ಈ ತರ ಹೇಳ್ತಾ ಇದ್ದಾಳೆ, ಅವಳು ಸಹವಾಸ ಬೇಡ, ಅವಳನ್ನ ಬಿಟ್ಬಿಡು ಅಂತ ಹೇಳಿದ್ರು. ಆಗ ಜಯಪ್ರಕಾಶ್, ಅದೆಲ್ಲ ಹೇಗ್ ಸಾಧ್ಯ, ನಾನು ಅವಳಿಗೋಸ್ಕರನೇ ಇಲ್ಲಿವರೆಗೂ 1000 ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದೀನಿ ಹಾಗೂ ಅವಳನ್ನ ನಿಜವಾಗೂ ಪ್ರೀತಿಸ್ತಿದ್ದೀನಿ, ಮತ್ತೆ ಅವಳನ್ನೇ ಮದುವೆ ಕೂಡ ಆಗ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದ್ದ. ಆದ್ರೆ ಲಲಿತಾ ಅದಾಗ್ಲೇ ನಿರ್ಧಾರ ಮಾಡಿದ್ಲು. ಅವಳಿಗೆ ಅವನು ಬೇಕಿರ್ಲಿಲ್ಲ. ಅವಳು ಅವನಿಗೆ ಕರೆ ಮಾಡೋದನ್ನ ನಿಲ್ಸಿದ್ಲು ಹಾಗೂ ಅವನ ಕರೆ ಬಂದ್ರೂ ಕೂಡ ಅದಕ್ಕೆ ಅವಳು ಉತ್ತರವನ್ನ ಕೊಡ್ತಿರ್ಲಿಲ್ಲ. ಯಾವಾಗ ಲಲಿತಾ ಈ ತರ ಆಡೋದಕ್ಕೆ ಶುರು ಮಾಡಿದ್ಲು ಆಗ ಜಯಪ್ರಕಾಶ್ಗೆ ತಲೆ ಕೆಟ್ಟು ಹೋಯ್ತು. ಅವನು ತನ್ನ ಬಳಿ ಇದ್ದಂತ ಅವಳ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ಅವಳ ಪರಿಚಯದ ಎಲ್ರಿಗೂ ಫಾರ್ವರ್ಡ್ ಮಾಡಿದ. ಇದರಿಂದಾದ್ರೂ ಅವಳು ತನ್ನ ಮಾತನ್ನ ಕೇಳಬಹುದು ಅಂತ ಆತ ಭಾವಿಸಿದ್ದ. ಆದ್ರೆ ಯಾವಾಗ ಅವನು ತನ್ನ ಗೌಪ್ಯವನ್ನ ಈ ರೀತಿ ಹರಾಜು ಹಾಕೋದ್ನೋ ಅವಳು ಮತ್ತು ಆಕೆಯ ಮನೆಯವರಿಗೆ ಎಲ್ರಿಗೂ ತಿರಸ್ಕಾರ ಮೂಡ್ತು. ಆಗ್ಲೇ ನೋಡಿ ಇವನನ್ನ ಕೊಂದು ಹಾಕ್ಬೇಕು ಅಂತ ಅವರೆಲ್ಲ ತೀರ್ಮಾನಿಸಿದ್ರು. ಅದರಂತಾನೆ ಈ ಲಲಿತಾಳ ಅಣ್ಣ ರವೀಂದ್ರ, ಈ ಒಂದು ಕೆಲಸವನ್ನ ನಾನ್ ಮಾಡ್ತೀನಿ, ನೀನು ಸುಮ್ಮನೆ ಅವನನ್ನ ಒಬ್ಬಂಟಿಯಾಗಿ ಹೇಗಾದ್ರೂ ಮಾಡಿ ಪುಸಲಾಯಿಸಿ ಕರ್ಕೊಂಬ ಅಂತ ಹೇಳಿದ್ದ. ನಂತರ ಈ ಲಲಿತಾ ಹಲವು ಸಲ ಅವನಿಗೆ ಕರೆ ಮಾಡಿ ಕರೆದಿದ್ಲು. ಆದ್ರೆ ಅವನು ಗೋವಾದಿಂದ ಬಂದಿರಲಿಲ್ಲ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಅವನು ರಜೆಯನ್ನ ಹಾಕಿ ಊರಿಗೆ ಬಂದಿದ್ದ. ಇದೇ ತಕ್ಕ ಸಮಯ ಅಂತ ಪ್ಲಾನ್ ಮಾಡಿ ಅವನನ್ನ ಅವಳು ರವೀಂದ್ರನ ಸೂಚನೆಯಂತೆ ಕರ್ಸ್ಕೊಂಡಿದ್ಲು. ಅವಳು ಅವನಿಗೆ ಊರಿಂದ ಬಂದ ತಕ್ಷಣ ಇಬ್ರು ಕೂಡ ಮದುವೆ ಆಗೋಣ ಅಂತ ಹೇಳಿದ್ಲು. ಆದ್ರೆ ಆಕೆಯ ಮನೆಯವರು ತನ್ನ ವಿರುದ್ಧ ಅದಾಗ್ಲೇ ಮಸ್ಲತ್ತನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗಿತ್ತು. ಆದ್ರೂ ಕೂಡ ಲಲಿತಾಳ ಮಾತಲ್ಲಿ ನಂಬಿಕೆನೇ ಇಟ್ಟು ಅವಳು ಹೇಳಿದ ಜಾಗಕ್ಕೆ ಬಂದಿದ್ದ. ಬರುವ ಮೊದಲು ತನ್ನ ಅಣ್ಣನ ಅಂಗಡಿಯ ಬಳಿ ಹೋಗಿ ಅಲ್ಲಿಂದ ಲಲಿತಾಳ ಬಳಿಗೆ ಬಂದಿದ್ದ. ಅವರಿಬ್ರು ಕೂಡ ಅಲ್ಲಿ ಒಂದ್ ಕಡೆ ಹೋಟೆಲ್ನಲ್ಲಿ ಒಟ್ಟಿಗೆ ಊಟವನ್ನು ಕೂಡ ಸೇವಿಸಿದ್ರು. ಅದಾದ ನಂತರ ಲಲಿತಾ ಅವನನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ಲು. ಆಮೇಲೆ ಗುಟ್ಟಾಗಿ ರವೀಂದ್ರ ಹಾಗೂ ಪರಿವಾರದ ಇತರರಿಗೆ ಈ ಬಗ್ಗೆ ಸುದ್ದಿಯನ್ನಾಕೆ ಮುಟ್ಸಿದ್ಲು. ನಂತರ ರವೀಂದ್ರ ಕೂಡ ರೂಮ್ಗೆ ಬಂದಿದ್ದ. ಬಂದವನೇ ಚಾಕುವನ್ನ ಹೊರತೆಗೆದು ಜಯಪ್ರಕಾಶ್ನ ಹೊಟ್ಟೆಗೆ ಇಳಿಸಿದ್ದ. ನಂತರ ಕತ್ತನ್ನ ಸೀಳಿ ಅವನನ್ನ ಕೊಂದು ಹಾಕಿದ್ದ. ಆಮೇಲೆ ಅವನ ಜೊತೆ ಇದ್ದವರು ಈ ಜಯಪ್ರಕಾಶ್ನ ದೇಹವನ್ನ ಪೀಸ್ ಮಾಡಿದ್ರು. ರಕ್ತದ ಮಡುವಲ್ಲಿ ಬಿದ್ದ ಜಯಪ್ರಕಾಶ್ನ ದೇಹ ನೋಡ್ತಾನೆ ಛಿದ್ರ ಆಯಿತು. ಅದನ್ನ ಎತ್ತಿ ಸೂಟ್ ಕೇಸ್ಗೆ ಹಾಕಿ ಚೀಲದಲ್ಲಿ ತುಂಬಿ ಬೆಳಗ್ಗೆ ನಸುಕಿನಲ್ಲೇ ತಗೊಂಡು ಹೋಗಿ ಒಂದ್ ಕಡೆ ಎಸ್ತು ಬಂದಿದ್ರು. ಈ ರೀತಿ ಮದುವೆ ಆಸೆಯಿಂದ ಬಂದವನು ಒಂದೇ ರಾತ್ರಿಯಲ್ಲಿ ಮಸಣವನ್ನ ಸೇರಿದ್ದ.
ರವೀಂದ್ರನ ಇದಿಷ್ಟು ಹೇಳಿಕೆ ಪಡೆದು ಅವನನ್ನ A2 ಆರೋಪಿ ಮಾಡಿ ನಂತರ A1 ಲಲಿತಾ ಹಾಗೂ ಆಕೆಯ ಸೋದರಿಯರನ್ನ ಇತರೆ ಅಪರಾಧಿಗಳು ಅಂತ ಅವರನ್ನ ಪತ್ತೆ ಹಚ್ಚಿ ಅವರಿಂದನೂ ಕೂಡ ಅಗತ್ಯ ಹೇಳಿಕೆ ಪಡೆದು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು. ಒಟ್ನಲ್ಲಿ ಏನೋ ಮಾಡಲು ಹೋಗಿ ಅನ್ಯಾಯವಾಗಿ ಪ್ರಾಣವನ್ನ ಈ ಜಯಪ್ರಕಾಶ್ ಕಳೆದುಕೊಂಡ. ವೀಕ್ಷಕರೇ, ಈಗ ಹೇಳಿ, ಈ ಒಂದು ಪ್ರಕರಣದಲ್ಲಿ ತಪ್ಪು ಯಾರದು ಅಂತ? ತಾನು ಪ್ರೀತಿ ಮಾಡದಂತ ಹುಡುಗಿಯ ಖಾಸಗಿ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಲೀಕ್ ಮಾಡದಂತ ಜಯಪ್ರಕಾಶ್ ಅಥವಾ ತನ್ನನ್ನ ಪ್ರೀತಿಸ್ತವನ್ನೇ ಕೊಂದು ಹಾಕ್ತಂತ ಈ ಯುವತಿಯಾದ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.